ಹಾವೇರಿಯ ಹಾನಗಲ್ನ ಅಕ್ಕಿಆಲೂರಿನಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಸಮರ. ಸರ್ಕಾರಿ ಕಾಲೇಜಿನಲ್ಲಿ ಹಿಜಾಬ್ ಅನ್ನ ಧರಿಸಿ ಬಂದ ವಿದ್ಯಾರ್ಥಿನಿ, ಇದಾದ ನಂತರ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕೇಸರಿ ಶಾಲನ್ನ ಧರಿಸಿಕೊಂಡು ಬಂದು ಅಲ್ಲಿ ಎಲ್ಲ ಗೊಂದಲ ಉಂಟಾಗಿತ್ತಲ್ಲ. ಹಾವೇರಿ ಸರ್ಕಾರಿ ಕಾಲೇಜಿನಲ್ಲಿ ಧರ್ಮ ದಂಗಲ್ ಸೃಷ್ಟಿಯಾಯ್ತಲ್ಲ. ಹಾನಗಲ್ನ ಅಕ್ಕಿಆಲೂರಿನಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಚಟಾಪಟಿ. ಹಿಜಾಬ್ಗೆ ಅವಕಾಶ ಕೊಟ್ಟರೆ ಕೇಸರಿ ಶಾಲೆಗೂ ಅವಕಾಶವನ್ನ ಕೊಡಿ, ಕೇಸರಿ ಶಾಲು ಧರಿಸುತ್ತೇವೆ ಎಂದು ಪಟ್ಟು ಹಿಡಿದ ವಿದ್ಯಾರ್ಥಿಗಳ ಮನವೊಲಿಸುವಲ್ಲಿ ಕಾಲೇಜು ಆಡಳಿತ ಮಂಡಳಿ ಯಶಸ್ವಿಯಾಗಿದೆ. ಹಿಜಾಬ್ ಧರಿಸದಂತೆ ವಿದ್ಯಾರ್ಥಿನಿಯರಿಗೆ ಪ್ರಾಂಶುಪಾಲರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ನೀವು ಹಿಜಾಬ್ ಧರಿಸಿದ್ರೆ ಕೇಸರಿ ಶಾಲು ಧರಿಸ್ತೀವಿ ಅಂತೇಳಿ ಹೇಳಿದಂತ ವಿದ್ಯಾರ್ಥಿಗಳಿಗೆ ಈಗ ಪ್ರಾಂಶುಪಾಲರು ಮನವೊಲಿಸಿದ್ದಾರೆ. ನಿನ್ನೆ ನಿಮ್ಮ ವಿದ್ಯಾರ್ಥಿ ಇದು ಬುರ್ಕ ಹಾಕೊಂಡಿದ್ದಾರಲ್ಲ, ವಿದ್ಯಾರ್ಥಿನಿಯರು ಒಪ್ಕೊಂಡಿದ್ದಾರೆ. ನಾವು ಯೂನಿಫಾರ್ಮ್ ಅಲ್ಲೇ ಬರ್ತೇವೆ ಸರ್. ಅವ್ರು 2 ದಿವಸದಿಂದ ಯೂನಿಫಾರ್ಮ್ ಆಗೇ ಬರ್ತಿದ್ರು. ಅವರು ಮೊದಲು ಅವಾಗೇನೋ ಹೇಳಿದ್ವಲ್ಲ, ಎಲ್ಲೇ ಸ್ಟಾಫ್ ಕರೆದು ಹೇಳಿದಾಗ ಯೂನಿಫಾರ್ಮ್ ಅಲ್ಲೇ ಬರ್ತಿದ್ರು ಅವರು. ಈ ಟೆಸ್ಟ್ ಮುಗಿದ್ಮೇಲೆ ಈ ವಾರ ಮೋಸ್ಟ್ಲಿ ಹಿಂಗ್ ಬಂದಿರಬೇಕು ಅವರು. ಅವ್ರದ್ದೇನು ಒಂದೇ ಸರಿ ಇವ್ರು ಹಾಕ್ಯಂಬಂದ್ರೆ ನಾವು ಹಾಕ್ಯಂಬರ್ತೇವೆ ಅಂತ ಹಿಂಗೆ ನಿನ್ನೆ ನಿಮ್ಗೆ ರಿಪೋರ್ಟ್ ಹೇಳ್ಯಾರಲ್ಲ, ಅದೇ ನಮ್ಗೆ ಹೇಳ್ತಾರೆ. ಮಾಡಿ ಅವ್ರ ಹುಡುಗರೆಲ್ಲ ಮಾಡಿದ್ಮೇಲೆ ನಾವು ಹುಡುಗರು ಅವ್ರನ್ನು ಇವ್ರನ್ನು ಕೂಡ ಕರೆಸಿ ಹೇಳಿದಾಗ ಒಪ್ಕೊಂಡು ಹೋಗ್ಯಾರ ಅವರು. ಅಂದ್ರೆ ಯೂನಿಫಾರ್ಮ್ ಹಾಕೊಂಡು ಕೂಡ ಬರ್ತಿದ್ರು ಅವರು. ಇಲ್ಲಿ ಯಾರು ಇಲ್ಲಿ ಕಾಲೇಜಿನ ಕ್ಯಾಂಪಸ್ ಒಳಗೆ ಯಾರು ಇಲ್ಲ ಸರ್ ಆ ಥರ. ಈಗ ನಮ್ದು ಯೂನಿಫಾರ್ಮ್ ಇರೋ ಕಾರಣಕ್ಕಾಗಿ ಬೇರೆ ಯಾರು ಬರಂಗಿಲ್ಲ ಅವರು. ಹಿಂದೆ ರಾಜ್ಯದಲ್ಲಿ ಕೇಸರಿ ವರ್ಸಸ್ ಹಿಜಾಬ್ ಅನ್ನೋ ಮಾತು ಅತಿ ಹೆಚ್ಚಾಗಿ ಕೇಳಿಬಂದು ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಯಿತು. ಅದಾದ ಬಳಿಕ ನಗರದಿಂದ ಕಾಲೇಜಿನವರೆಗೂ ಕೂಡ ಹೋಗೋದಾಯಿತು. ಸದ್ಯಕ್ಕೆ ಮತ್ತೆ ಅದೇ ಪ್ರಕರಣ ಈಗ ಹಾವೇರಿ ಜಿಲ್ಲೆಯ ಹಾನಗಲ್ನ ಅಕ್ಕಿಯಲ್ಲಿ ನಡೆದ್ರನ್ನ ಪ್ರಮುಖವಾಗಿರುವಂತಹದ್ದು ಇವತ್ತು ನೋಡ್ತಿರೋ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಿಜಿ ಬೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಕ್ಕಿಹಾರರು ಜಿಲ್ಲೆ ಹಾವೇರಿ. ಇಲ್ಲಿ ನಿನ್ನೆ ಕೂಡ ಪ್ರಮುಖವಾಗಿ 800 ಚಿಲ್ಲರೆ ವಿದ್ಯಾರ್ಥಿಗಳು ಓದುವಂತ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 19 ಮುಸ್ಲಿಂ ಯುವಕರು ಮತ್ತು 4 ಜನ ಮುಸ್ಲಿಂ ಯುವತಿಯರು ಶಾಲೆಯಲ್ಲಿ ಕಲಿತಿರುವಂತದ್ದು. ಪ್ರಮುಖವಾಗಿ ಆ 4 ಜನ ಹಿಜಾಬ್ ಹಾಕೊಂಡು ಬಂದಿದ್ದಾರೆ. ಹೀಗಾಗಿ ಇಲ್ಲಿಯ ವಿದ್ಯಾರ್ಥಿಗಳು ಈ ರೀತಿ ಮಾಡೋದು ತಪ್ಪು ಸರ್, ನಮಗೆ ಜಾತಿ ಭೇದ ಭಾವ ಇಲ್ಲ, ಹೀಗಾಗಿ ಮತ್ತೆ ಹಿಜಾಬ್ ಅನ್ನು ಹಾಕ್ತಾ ಇದ್ದಾರೆ. ಅವರು ಹಿಜಾಬ್ ಅನ್ನು ಹಾಕಿ ನಾವು ಕೂಡ ಕೇಸರಿ ಶಾಲನ್ನು ಹಾಕುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಿನ್ನೆ ಕೇಸರಿ ಶಾಲನ್ನು ಹಾಕೊಂಡು ಬಂದಿದ್ರು. ಒಂದಿಷ್ಟು ಚರ್ಚೆಗಳು ಆಯಿತು. ಅದಾದ ಬಳಿಕ ಪ್ರಿನ್ಸಿಪಲ್ ಮತ್ತು ಕಾಲೇಜಿನ ಆಡಳಿತ ಮಂಡಳಿ ಸರಿ ಕೆಲಸ ಮಾಡಿದೆ. ಅದನ್ನು ಮಾತಾಡ್ತಾ ಹೋಗ್ತೇನೆ ಬ್ರದರ್. ಈಗ ಮತ್ತೆ ಹಿಜಾಬ್ ಇರಲಿಲ್ಲ, ಕೇಸರಿ ಶಾಲು ಹಿಜಾಬ್ ಯಾಕೆ ಮತ್ತೆ ಈ ರೀತಿ ಪ್ರಾರಂಭ ಆಗಿರುವಂತದ್ದು ಅಂತ ಅದನ್ನ ನಾವು ನಮ್ಗೆ ಕೇಳೋದಲ್ಲ ಸರ್. ಅವ್ರ ಹಿಜಾಬ್ ಹಾಕೊಂಡ್ ಬರ್ತಾ ಇದಾರಲ್ಲ 4 ಜನ, ಅವ್ರು ಪ್ರಶ್ನೆ ಮಾಡಿದ್ರೆ ಒಳ್ಳೇದು. ಅವ್ರು ಹಿಜಾಬ್ ಯಾವ ಕಾರಣಕ್ಕೆ ಹಾಕೊಂಡ್ ಬರ್ತಾ ಇದ್ದಾರೆ? ನಾವಿಲ್ಲಿ ಎಲ್ಲ ಒಂದೇ ಅಂತ ಹೇಳುವಾಗ ಅವ್ರು ಹಿಜಾಬ್ ಹಾಕೊಂಡು ನಾವು ಸಪರೇಟ್ ಅಂತ ತೋರಿಸುವಾಗ ನಮ್ ಕಡೆನು ಕೇಸರಿ ಶಾಲೆ ಇದೆ ಸರ್, ನಾವು ಹಾಕೊಂಡ್ ಬರ್ತೀವಿ, ನಾವು ಸಪರೇಟ್ ಅಂತಾನೆ ತೋರಿಸಬೇಕಾಗತ್ತೆ. ಹಾಕೊಂಡು ಬಂದಾಗ ಇದನ್ನ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡೋದಲ್ಲಿ ಅಥವಾ ಮಾತುಕತೆ ಮಾಡಿದ್ರ? ಹೌದೌದು ಮಾಡಿದ್ವಿ. ಪ್ರಿನ್ಸಿಪಾಲ್ರಿಗೆ ನಾವು ಮೊದಲೇ ಕಂಪ್ಲೇಂಟ್ ಮಾಡಿದ್ವಿ. ಅವರು ಅದಕ್ಕೆ ಅವ್ರನ್ನ ಕರೆದು ಹೇಳಿದ್ರು, ನೀವು ಇದು ಹಾಕೊಂಡ್ ಬರಬೇಡಿ ಅಂತಂದು. ಅವ್ರು ಹಾಕೊಂಡ್ ಬರಬೇಡಿ ಅಂದ ಮೇಲೂ ಅವ್ರು ಹಾಕೊಂಡ್ ಬರ್ತಾ ಇದಾರೆ ಅಂದ್ಮೇಲೆ ಅಲ್ಲ, ಹೈಕೋರ್ಟಿಂದ ತೀರ್ಪೇ ಇವರು ಮರ್ಯಾದೆ ಮಾಡದೇ ಇರುವಾಗ ಪ್ರಿನ್ಸಿಪಾಲ್ ಮಾತಿಗೆ ಎಲ್ಲಿ ಬೆಲೆ ಕೊಡ್ತಾರೆ ಸರ್? ಅವ್ರ ಮಾತನ್ನು ಕೇಳಿಲ್ಲ, ಅವ್ರು ಹಾಕೊಂಡ್ ಬಂದ್ರು. ಮತ್ತೆ ಅವ್ರಿಗೆ ಯಾವ ಭಾಷೆದಲ್ಲಿ ಉತ್ತರ ಬೇಕಲ್ಲ ಅದೇ ಭಾಷೆದಲ್ಲಿ ಉತ್ತರ ಕೊಡಕ್ ನಾವು ರೆಡಿ ಆಗಿದ್ದೀವಿ. ಈಗ ಹಾಕೊಳ್ತಾ ಇಲ್ಲ ಅವರು ಹಿಜಾಬ್ ಹಾಕಿದ್ರೆ ನೀವು ಕೇಸರಿ ಶಾಲ್ ಹಾಕೋತೀರಿ? ಹೌದೌದು. ಅವ್ರು ಏನಾದ್ರು ಹಿಜಾಬ್ ಹಾಕೊಂಡು ಕಾಲೇಜ್ ಒಳಗ್ ಬಂದ್ರೆ ನಾವು ಕೇಸರಿ ಶಾಲ್ ಹಾಕೊಂಡು ಒಳಗ್ ಬರ್ತೀವಿ. ಕಾಲೇಜಿಗೆ ಬಂದಿದಾರ ಅವರು ಅಥವಾ ಏನು ಹಾಕೊಂಡ್ ಬಂದಿದಾರ? ಹಾಗೆ ಬಂದಿದಾರ? ಇಲ್ಲ ಸರ್, ನೋಡಿಲ್ಲ. ಇವಾಗಿನ ಅವ್ರ ಕ್ಲಾಸ್ ಅಲ್ಲಿ ಇರ್ಬೋದು, ನಾವು ನೋಡಿಲ್ಲ. ಹಾಗೇನಾದ್ರು ಕಂಡ್ರೆ ಪ್ರತಿಯೊಬ್ರು ಕೇಸರಿ ಶಾಲ್ ಅನ್ನ ಇಟ್ಕೊಂಡಿದೀವಿ, ತೆಗೆದು ಹಾಕೊಂತೀವಿ. ಸರ ಈಗ ಕೇಸರಿ ಶಾಲೆ ಹಾಕ್ಯಂಬರೋದು ಅಪರಾಧ ಆದ್ರ ಹಿಜಾಬ್ ಅವರು. ಹಾವೇರಿಯ ಹಾನಗಲ್ನ ಅಕ್ಕಿಆಲೂರಿನಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಸಮರ. ಸರ್ಕಾರಿ ಕಾಲೇಜಿನಲ್ಲಿ ಹಿಜಾಬ್ ಅನ್ನ ಧರಿಸಿ ಬಂದ ವಿದ್ಯಾರ್ಥಿನಿ, ಇದಾದ ನಂತರ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕೇಸರಿ ಶಾಲನ್ನ ಧರಿಸಿಕೊಂಡು ಬಂದು ಅಲ್ಲಿ ಎಲ್ಲ ಗೊಂದಲ ಉಂಟಾಗಿತ್ತಲ್ಲ. ಹಾವೇರಿ ಸರ್ಕಾರಿ ಕಾಲೇಜಿನಲ್ಲಿ ಧರ್ಮ ದಂಗಲ್ ಸೃಷ್ಟಿಯಾಯ್ತಲ್ಲ. ಹಾನಗಲ್ನ ಅಕ್ಕಿಆಲೂರಿನಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಚಟಾಪಟಿ. ಹಿಜಾಬ್ಗೆ ಅವಕಾಶ ಕೊಟ್ಟರೆ ಕೇಸರಿ ಶಾಲೆಗೂ ಅವಕಾಶವನ್ನ ಕೊಡಿ, ಕೇಸರಿ ಶಾಲು ಧರಿಸುತ್ತೇವೆ ಎಂದು ಪಟ್ಟು ಹಿಡಿದ ವಿದ್ಯಾರ್ಥಿಗಳ ಮನವೊಲಿಸುವಲ್ಲಿ ಕಾಲೇಜು ಆಡಳಿತ ಮಂಡಳಿ ಯಶಸ್ವಿಯಾಗಿದೆ. ಹಿಜಾಬ್ ಧರಿಸದಂತೆ ವಿದ್ಯಾರ್ಥಿನಿಯರಿಗೆ ಪ್ರಾಂಶುಪಾಲರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ನೀವು ಹಿಜಾಬ್ ಧರಿಸಿದ್ರೆ ಕೇಸರಿ ಶಾಲು ಧರಿಸ್ತೀವಿ ಅಂತೇಳಿ ಹೇಳಿದಂತ ವಿದ್ಯಾರ್ಥಿಗಳಿಗೆ ಈಗ ಪ್ರಾಂಶುಪಾಲರು ಮನವೊಲಿಸಿದ್ದಾರೆ. ನಿನ್ನೆ ನಿಮ್ಮ ವಿದ್ಯಾರ್ಥಿ ಇದು ಬುರ್ಕ ಹಾಕೊಂಡಿದ್ದಾರಲ್ಲ, ವಿದ್ಯಾರ್ಥಿನಿಯರು ಒಪ್ಕೊಂಡಿದ್ದಾರೆ. ನಾವು ಯೂನಿಫಾರ್ಮ್ ಅಲ್ಲೇ ಬರ್ತೇವೆ ಸರ್. ಅವ್ರು 2 ದಿವಸದಿಂದ ಯೂನಿಫಾರ್ಮ್ ಆಗೇ ಬರ್ತಿದ್ರು ಅವರು. ಮೊದಲು ಅವಾಗೇನೋ ಹೇಳಿದ್ವಲ್ಲ, ಎಲ್ಲೇ ಸ್ಟಾಫ್ ಕರೆದು ಹೇಳಿದಾಗ ಯೂನಿಫಾರ್ಮ್ ಅಲ್ಲೇ ಬರ್ತಿದ್ರು ಅವರು. ಈ ಟೆಸ್ಟ್ ಮುಗಿದ್ಮೇಲೆ ಈ ವಾರ ಮೋಸ್ಟ್ಲಿ ಹಿಂಗ್ ಬಂದಿರಬೇಕು ಅವರು. ಅವ್ರದ್ದೇನು ಒಂದೇ ಸರಿ ಇವ್ರು ಹಾಕ್ಯಂಬಂದ್ರೆ ನಾವು ಹಾಕ್ಯಂಬರ್ತೇವೆ ಅಂತ ಹಿಂಗೆ ನಿನ್ನೆ ನಿಮ್ಗೆ ರಿಪೋರ್ಟ್ ಹೇಳ್ಯಾರಲ್ಲ, ಅದೇ ನಮ್ಗೆ ಹೇಳ್ತಾರೆ. ಮಾಡಿ ಅವ್ರ ಹುಡುಗರೆಲ್ಲ ಮಾಡಿದ್ಮೇಲೆ ನಾವು ಹುಡುಗರು ಅವ್ರನ್ನು ಇವ್ರನ್ನು ಕೂಡ ಕರೆಸಿ ಹೇಳಿದಾಗ ಒಪ್ಕೊಂಡು ಹೋಗ್ಯಾರ ಅವರು.
ಅಂದ್ರೆ ಯೂನಿಫಾರ್ಮ್ ಹಾಕೊಂಡು ಕೂಡ ಬರ್ತಿದ್ರು ಅವರು. ಇಲ್ಲಿ ಕಾಲೇಜಿನ ಕ್ಯಾಂಪಸ್ ಒಳಗೆ ಯಾರು ಇಲ್ಲ ಸರ್ ಆ ಥರ ಬರೋದು. ಈಗ ನಮ್ದು ಯೂನಿಫಾರ್ಮ್ ಇರೋ ಕಾರಣಕ್ಕಾಗಿ ಬೇರೆ ಯಾರು ಬರಂಗಿಲ್ಲ ಅವರು. ಹಿಂದೆ ರಾಜ್ಯದಲ್ಲಿ ಕೇಸರಿ ವರ್ಸಸ್ ಹಿಜಾಬ್ ಅನ್ನೋ ಮಾತು ಅತಿ ಹೆಚ್ಚಾಗಿ ಕೇಳಿಬಂತು, ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಯಿತು. ಅದಾದ ಬಳಿಕ ನಗರದಿಂದ ಕಾಲೇಜಿನವರೆಗೂ ಕೂಡ ಹೋಗೋದಾಯಿತು. ಸದ್ಯಕ್ಕೆ ಮತ್ತೆ ಅದೇ ಪ್ರಕರಣ ಈಗ ಹಾವೇರಿ ಜಿಲ್ಲೆಯ ಹಾನಗಲ್ಲಿನ ಅಕ್ಕಿಯಲ್ಲಿ ನಡೆದ್ರನ್ನ ಪ್ರಮುಖವಾಗಿರುವಂತಹದ್ದು ಇವತ್ತು ನೋಡ್ತಿರೋ ದೃಶ್ಯದ ನೋಡ್ತಿರೋ ಹಾಗೆ ಸಿಜಿ ಬೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಕ್ಕಿಹಾರರು, ಜಿಲ್ಲೆ ಹಾವೇರಿ. ಇಲ್ಲಿ ನಿನ್ನೆ ಕೂಡ ಪ್ರಮುಖವಾಗಿ 800 ಚಿಲ್ಲರೆ ವಿದ್ಯಾರ್ಥಿಗಳು ಓದುವಂತಹ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 19 ಮುಸ್ಲಿಂ ಯುವಕರು ಮತ್ತು 4 ಜನ ಮುಸ್ಲಿಂ ಯುವತಿಯರು ಶಾಲೆಯಲ್ಲಿ ಕಲಿತಿರುವಂತದ್ದು. ಪ್ರಮುಖವಾಗಿ ಆ 4 ಜನರು ಹಿಜಾಬ್ ಹಾಕೊಂಡು ಬಂದಿದ್ದಾರೆ. ಹೀಗಾಗಿ ಇಲ್ಲಿಯ ವಿದ್ಯಾರ್ಥಿಗಳು ಈ ರೀತಿ ಮಾಡೋದು ತಪ್ಪು ಸರ್, ನಮಗೆ ಜಾತಿ ಭೇದ ಭಾವ ಇಲ್ಲ, ಹೀಗಾಗಿ ಮತ್ತೆ ಹಿಜಾಬ್ ಅನ್ನು ಹಾಕ್ತಾ ಇದ್ದಾರೆ. ಅವರು ಹಿಜಾಬ್ ಅನ್ನು ಹಾಕಿ ನಾವು ಕೂಡ ಕೇಸರಿ ಶಾಲನ್ನ ಹಾಕುವ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಿನ್ನೆ ಕೇಸರಿ ಶಾಲನ್ನ ಹಾಕೊಂಡು ಬಂದಿದ್ರು. ಒಂದಿಷ್ಟು ಚರ್ಚೆಗಳು ಆಯಿತು. ಅದಾದ ಬಳಿಕ ಪ್ರಿನ್ಸಿಪಲ್ ಮತ್ತು ಕಾಲೇಜಿನ ಆಡಳಿತ ಮಂಡಳಿ ಸರಿ ಕೆಲಸ ಮಾಡಿದೆ. ಅದನ್ನು ಮಾತಾಡ್ತಾ ಹೋಗ್ತೇನೆ. ಬ್ರದರ್, ಈಗ ಮತ್ತೆ ಹಿಜಾಬ್ ಇರಲಿಲ್ಲ, ಕೇಸರಿ ಶಾಲು ಹಿಜಾಬ್ ಯಾಕೆ ಮತ್ತೆ ಈ ರೀತಿ ಪ್ರಾರಂಭ ಆಗಿರುವಂತದ್ದು ಅಂತ? ಅದನ್ನ ನಾವು ನಮ್ ಕೇಳೋದಲ್ಲ ಸರ್. ಅವ್ರ ಹಿಜಾಬ್ ಹಾಕೊಂಡ್ ಬರ್ತಾ ಇದಾರಲ್ಲ 4 ಜನ, ಅವ್ರು ಪ್ರಶ್ನೆ ಮಾಡಿದ್ರೆ ಒಳ್ಳೇದು. ಅವ್ರ ಹಿಜಾಬ್ ಯಾವ ಕಾರಣಕ್ಕೆ ಹಾಕೊಂಡ್ ಬರ್ತಾ ಇದ್ದಾರೆ? ನಾವಿಲ್ಲಿ ಎಲ್ಲ ಒಂದೇ ಅಂತ ಹೇಳುವಾಗ ಅವ್ರು ಹಿಜಾಬ್ ಹಾಕೊಂಡು ನಾವು ಸಪರೇಟ್ ಅಂತ ತೋರಿಸುವಾಗ ನಮ್ ಕಡೆನು ಕೇಸರಿ ಶಾಲೆ ಇದೆ ಸರ್, ನಾವು ಹಾಕೊಂಡ್ ಬರ್ತೀವಿ, ನಾವು ಸಪರೇಟ್ ಅಂತಾನೆ ತೋರಿಸಬೇಕಾಗತ್ತೆ. ಹಾಕೊಂಡು ಬಂದಾಗ ಇದನ್ನ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡೋದಾಗಲಿ ಅಥವಾ ಮಾತುಕತೆ ಮಾಡಿದ್ರ? ಹೌದೌದು ಮಾಡಿದ್ವಿ. ಪ್ರಿನ್ಸಿಪಾಲ್ರಿಗೆ ನಾವು ಮೊದಲೇ ಕಂಪ್ಲೇಂಟ್ ಮಾಡಿದ್ವಿ. ಅವರು ಅದಕ್ಕೆ ಅವ್ರನ್ನ ಕರೆದು ಹೇಳಿದ್ರು, ನೀವು ಇದು ಹಾಕೊಂಡ್ ಬರಬೇಡಿ ಅಂತಂದು. ಅವ್ರು ಹಾಕೊಂಡ್ ಬರಬೇಡಿ ಅಂದ ಮೇಲೂ ಅವ್ರು ಹಾಕೊಂಡ್ ಬರ್ತಾ ಇದಾರೆ ಅಂದ್ಮೇಲೆ, ಅಲ್ಲ ಹೈಕೋರ್ಟ್ ಇಂದ ತೀರ್ಪೇ ಇವರು ಮರ್ಯಾದೆ ಮಾಡದೇ ಇರುವಾಗ ಪ್ರಿನ್ಸಿಪಾಲ್ ಮಾತಿಗೆ ಎಲ್ಲಿ ಬೆಲೆ ಕೊಡ್ತಾರೆ ಸರ್? ಅವ್ರ ಮಾತನ್ನು ಕೇಳಿಲ್ಲ, ಅವ್ರು ಹಾಕೊಂಡ್ ಬಂದ್ರು. ಮತ್ತೆ ಅವ್ರಿಗೆ ಯಾವ ಭಾಷೆದಲ್ಲಿ ಉತ್ತರ ಬೇಕಲ್ಲ ಅದೇ ಭಾಷೆದಲ್ಲಿ ಉತ್ತರ ಕೊಡಕ್ ನಾವು ರೆಡಿ ಆಗಿದ್ವಿ. ಈಗ ಹಾಕೊಳ್ತಾ ಇಲ್ಲ, ಅವರು ಹಿಜಾಬ್ ಹಾಕಿದ್ರೆ ನೀವು ಕೇಸರಿ ಶಾಲ್ ಹಾಕೋತೀರಿ? ಹೌದೌದು. ಅವ್ರು ಏನಾದ್ರು ಹಿಜಾಬ್ ಹಾಕೊಂಡು ಕಾಲೇಜ್ ಒಳಗ್ ಬಂದ್ರೆ ನಾವು ಕೇಸರಿ ಶಾಲ್ ಹಾಕೊಂಡು ಒಳಗ್ ಬರ್ತೀವಿ. ಕಾಲೇಜಿಗೆ ಬಂದಿದಾರ ಅವರು ಅಥವಾ ಏನು ಹಾಕೊಂಡು ಬಂದಿದಾರ, ಹಾಗೆ ಬಂದಿದಾರ? ಇಲ್ಲ ಸರ್, ನೋಡಿಲ್ಲ. ಇವಾಗಿನ ಅವ್ರ ಕ್ಲಾಸ್ ಅಲ್ಲಿ ಇರ್ಬೋದು, ನಾವು ನೋಡಿಲ್ಲ. ಹಾಗೇನಾದ್ರು ಕಂಡ್ರೆ ಪ್ರತಿಯೊಬ್ರು ಕೇಸರಿ ಶಾಲ್ ಅನ್ನ ಇಟ್ಕೊಂಡಿದೀವಿ, ತೆಗೆದು ಹಾಕೊಂತೀವಿ. ಸರ ಈಗ ಕೇಸರಿ ಶಾಲೆ ಹಾಕ್ಯಂಬರೋದು ಅಪರಾಧ ಆದ್ರ ಹಿಜಾಬ್ ಅವರು ಹಾವೇರಿಯ ಹಾನಗಲ್ನ ಅಕ್ಕಿಆಲೂರಿನಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಸಮರ. ಸರ್ಕಾರಿ ಕಾಲೇಜಿನಲ್ಲಿ ಹಿಜಾಬ್ ಅನ್ನ ಧರಿಸಿ ಬಂದ ವಿದ್ಯಾರ್ಥಿನಿ, ಇದಾದ ನಂತರ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕೇಸರಿ ಶಾಲನ್ನ ಧರಿಸಿಕೊಂಡು ಬಂದು ಅಲ್ಲಿ ಎಲ್ಲ ಗೊಂದಲ ಉಂಟಾಗಿತ್ತಲ್ಲ. ಹಾವೇರಿ ಸರ್ಕಾರಿ ಕಾಲೇಜಿನಲ್ಲಿ ಧರ್ಮ ದಂಗಲ್ ಸೃಷ್ಟಿಯಾಯ್ತಲ್ಲ. ಹಾನಗಲ್ನ ಅಕ್ಕಿಆಲೂರಿನಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಚಟಾಪಟಿ. ಹಿಜಾಬ್ಗೆ ಅವಕಾಶ ಕೊಟ್ರೆ ಕೇಸರಿ ಶಾಲೆಗೂ ಅವಕಾಶವನ್ನ ಕೊಡಿ, ಕೇಸರಿ ಶಾಲು ಧರಿಸುತ್ತೇವೆ ಎಂದು ಪಟ್ಟು ಹಿಡಿದ ವಿದ್ಯಾರ್ಥಿಗಳ ಮನವೊಲಿಸುವಲ್ಲಿ ಕಾಲೇಜು ಆಡಳಿತ ಮಂಡಳಿ ಯಶಸ್ವಿಯಾಗಿದೆ. ಹಿಜಾಬ್ ಧರಿಸದಂತೆ ವಿದ್ಯಾರ್ಥಿನಿಯರಿಗೆ ಪ್ರಾಂಶುಪಾಲರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ನೀವು ಹಿಜಾಬ್ ಧರಿಸಿದ್ರೆ ಕೇಸರಿ ಶಾಲು ಧರಿಸ್ತೀವಿ ಅಂತೇಳಿ ಹೇಳಿದಂತ ವಿದ್ಯಾರ್ಥಿಗಳಿಗೆ ಈಗ ಪ್ರಾಂಶುಪಾಲರು ಮನವೊಲಿಸಿದ್ದಾರೆ. ನಿನ್ನೆ ನಿಮ್ಮ ವಿದ್ಯಾರ್ಥಿ ಇದು ಬುರ್ಕ ಹಾಕೊಂಡಿದ್ದಾರಲ್ಲ, ವಿದ್ಯಾರ್ಥಿನಿಯರು ಒಪ್ಕೊಂಡಿದ್ದಾರೆ. ನಾವು ಯೂನಿಫಾರ್ಮ್ ಎಲ್ಲ ಬರ್ತೇವೆ ಸರ್. ಅವ್ರು 2 ದಿವಸದಿಂದ ಯೂನಿಫಾರ್ಮ್ ಆಗೇ ಬರ್ತಿದ್ರು ಅವರು. ಮೊದಲು ಅವಾಗೇನೋ ಹೇಳಿದ್ವಲ್ಲ, ಎಲ್ಲೇ ಸ್ಟಾಫ್ ಕರೆದು ಹೇಳಿದಾಗ ಯೂನಿಫಾರ್ಮ್ ಅಲ್ಲೇ ಬರ್ತಿದ್ರು ಅವರು. ಈ ಟೆಸ್ಟ್ ಮುಗಿದ್ಮೇಲೆ ಈ ವಾರ ಮೋಸ್ಟ್ಲಿ ಹಿಂಗೆ ಬಂದಿರಬೇಕು ಅವರು. ಅವ್ರದ್ದೇನು ಒಂದೇ ಸರಿ, ಇವ್ರು ಹಾಕ್ಯಂಬಂದ್ರೆ ನಾವು ಹಾಕ್ಯಂಬರ್ತೇವೆ ಅಂತ ಹಿಂಗೆ ನಿನ್ನೆ ನಿಮ್ಗೆ ರಿಪೋರ್ಟ್ ಹೇಳ್ಯಾರಲ್ಲ, ಅದೇ ನಮ್ಗೆ ಹೇಳ್ತಾರೆ. ಮಾಡಿ ಅವ್ರ ಹುಡುಗರೆಲ್ಲ ಮಾಡಿದ್ಮೇಲೆ ನಾವು ಹುಡುಗರು ಅವ್ರನ್ನೂ ಇವ್ರನ್ನೂ ಕೂಡ ಕರೆಸಿ ಹೇಳಿದಾಗ ಒಪ್ಕೊಂಡು ಹೋಗ್ಯಾರ ಅವರು. ಅಂದ್ರೆ ಯೂನಿಫಾರ್ಮ್ ಹಾಕೊಂಡು ಕೂಡ ಬರ್ತಿದ್ರು ಅವರು. ಇಲ್ಲಿ ಕಾಲೇಜಿನ ಕ್ಯಾಂಪಸ್ ಒಳಗೆ ಯಾರು ಇಲ್ಲ ಸರ್ ಆ ಥರ ಬರೋದು. ಈಗ ನಮ್ದು ಯೂನಿಫಾರ್ಮ್ ಇರೋ ಕಾರಣಕ್ಕಾಗಿ ಬೇರೆ ಯಾರು ಬರಂಗಿಲ್ಲ ಅವರು. ಹಿಂದೆ ರಾಜ್ಯದಲ್ಲಿ ಕೇಸರಿ ವರ್ಸಸ್ ಹಿಜಾಬ್ ಅನ್ನೋ ಮಾತು ಅತಿ ಹೆಚ್ಚಾಗಿ ಕೇಳಿಬಂತು, ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಯಿತು. ಅದಾದ ಬಳಿಕ ನಗರದಿಂದ ಕಾಲೇಜಿನವರೆಗೂ ಕೂಡ ಹೋಗೋದಾಯಿತು. ಸದ್ಯಕ್ಕೆ ಮತ್ತೆ ಅದೇ ಪ್ರಕರಣ ಈಗ ಹಾವೇರಿ ಜಿಲ್ಲೆಯ ಹಾನಗಲ್ಲಿನ ಅಕ್ಕಿಯಲ್ಲಿ ನಡೆದ್ರನ್ನ ಪ್ರಮುಖವಾಗಿರುವಂತಹದ್ದು ಇವತ್ತು ನೋಡ್ತಿರೋ ದೃಶ್ಯದ ನೋಡ್ತಿರೋ ಹಾಗೆ ಸಿಜಿ ಬೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಕ್ಕಿಹಾರರು, ಜಿಲ್ಲೆ ಹಾವೇರಿ. ಇಲ್ಲಿ ನಿನ್ನೆ ಕೂಡ ಪ್ರಮುಖವಾಗಿ 800 ಚಿಲ್ಲರೆ ವಿದ್ಯಾರ್ಥಿಗಳು ಓದುವಂತಹ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 19 ಮುಸ್ಲಿಂ ಯುವಕರು ಮತ್ತು 4 ಜನ ಮುಸ್ಲಿಂ ಯುವತಿಯರು ಶಾಲೆಯಲ್ಲಿ ಕಲಿತಿರುವಂತದ್ದು. ಪ್ರಮುಖವಾಗಿ ಆ 4 ಜನರು ಹಿಜಾಬ್ ಹಾಕೊಂಡು ಬಂದಿದ್ದಾರೆ. ಹೀಗಾಗಿ ಇಲ್ಲಿಯ ವಿದ್ಯಾರ್ಥಿಗಳು ಈ ರೀತಿ ಮಾಡೋದು ತಪ್ಪು ಸರ್, ನಮಗೆ ಜಾತಿ ಭೇದ ಭಾವ ಇಲ್ಲ, ಹೀಗಾಗಿ ಮತ್ತೆ ಹಿಜಾಬ್ ಅನ್ನು ಹಾಕ್ತಾ ಇದ್ದಾರೆ. ಅವರು ಹಿಜಾಬ್ ಅನ್ನು ಹಾಕಿ ನಾವು ಕೂಡ ಕೇಸರಿ ಶಾಲನ್ನ ಹಾಕುವ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಿನ್ನೆ ಕೇಸರಿ ಶಾಲನ್ನ ಹಾಕೊಂಡು ಬಂದಿದ್ರು. ಒಂದಿಷ್ಟು ಚರ್ಚೆಗಳು